ಮಲ್ಲಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒಳಗ ಅಥವಾ ಅಭಿವೃದ್ಧಿ ಕಾಮಗಾರಿಗಳು ಏನೇನು ಹಗರಣ ಆಗ್ಯಾವ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ನಾವು. ಮೇನ್ ಮೊದಲನೇದಾಗಿ ನಮ್ಮೂರಿನ ಜಮೀನಿಗೆ ಹೋಗುವಂತ ರಸ್ತೆ ಲ್ಯಾಂಡ್ ಅರ್ಮಿದಾರಿಗೆ ವಹಿಸಿ ಅಂತ PDO ಅಧಿಕಾರಿಗಳು ಹೇಳ್ತಾರ. ಒಂದ್ಸಲ ಕೇಳಿದಾಗ ಚೆಕ್ ನಾವು ಮುಂಗಡ ಕೊಟ್ಟಿವಿ ಕಾಮಗಾರಿಗೆ. ಒಂದ್ಸಲ ಇನ್ನೊಮ್ಮೆ ಬೇರೆಯವ್ರು ಬಂದು ಕೇಳ್ಕೊಳ್ಳಿ ಇನ್ನೂ ಚೆಕ್ ಕೊಟ್ಟಿಲ್ಲ ಅಂತ ದಬ್ಬಾಳಿಕೆ ನಮ್ಮ ಮೇಲೆ ಮಾಡ್ತಿದ್ದಾರೆ. ಹೀಗಾಗಿ ಯಾರಾದ್ರೂ ಕೇಳೋದಕ್ಕೆ ಬಂದ್ರೆ ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡುವಂತ ವ್ಯವಸ್ಥಿತಿ ಈ ಮಲ್ಲಾಪುರ ಗ್ರಾಮ ಪಂಚಾಯತಿ ಒಳಗೆ ಐತ್ರಿ. ಯಾವುದೇ ಸಾರ್ವಜನಿಕರು ಬಂದ್ರು ಅವ್ರ ಮೇಲೆ ದಬ್ಬಾಳಿಕೆ ಜಾಸ್ತಿ ಐತ್ರಿ. ಈಗ ಈ ಸ್ಕೂಲಿಂದು 2023-24ನೇ ಪೀರಿಯಡ್ನೊಳಗ 76,000 ಚಿಲ್ಲರ ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಅಂತ ಪ್ರೈಮರಿ ಸ್ಕೂಲಿಗೆ ಒಂದು ಬೇರೆ ಬಿಲ್ಲು ಮತ್ತು ಹೈಸ್ಕೂಲ್ ಶಾಲಿಗೆ ಒಂದು ಬಿಲ್. ಅದೇ ಥರ 24-25 ಇಸ್ವಿ ಒಳಗೂ 84,000 ಚಿಲ್ಲರ ಐತ್ರಿ. ಇದು ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಪ್ರೈಮರಿ ಬೇರೆ ಹೈಸ್ಕೂಲ್ ಬೇರೆ ಎರಡೆರಡು ಬಿಲ್ ತರ ಐತ್ರಿ. ಐತ್ರಿ ಸುಣ್ಣ ಬಣ್ಣ ಯಾವುದೇ ಕಾಮಗಾರಿ ಆಗಿಲ್ರಿ. ನಾವು ಶಾಲೆ ಒಳಗೆ ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ರಿ. ಇಲ್ಲಿ ನ್ಯೂಸ್ ಬಂದು ಇಲ್ಲಿ ಅಧಿಕಾರಿಗಳಿಗೆ ಅದನ್ನ ಸುದ್ದಿ ತಿಳಿಸಿದ್ರು. ಯಾವುದೇ ಒಂದು ಪ್ರಶ್ನೆ ಕೇಳಕ್ ಬಂದ್ರು ಲೆಟರ್ ಬರ್ದು ಕೊಡ್ರಿ, ಅರ್ಜಿ ಕೊಡ್ರಿ. ಪ್ರತಿಯೊಂದಕ್ಕೂ ಅರ್ಜಿ ಕೊಡೋದಂದ್ರೆ ರೈತರಿಗೆ ಆಗೋದಿಲ್ರಿ. ಯಾಕಂದ್ರೆ ಅವ್ರದೇ ಆದಂತ ಕೆಲಸಗಳು ಇರ್ತಾವ್ರಿ ಅಡತನೆ. ಮತ್ ಇನ್ನೇನಪ್ಪಾ ಅಂದ್ರೆ ಈ ಶರಣ ಬಸವೇಶ್ವರ ಗುಡಿ ಮತ್ತ ಶ್ರೀ ಬೀರಲಿಂಗೇಶ್ವರ ಗುಡಿ ಮತ್ತ ಸ್ಮಶಾನದಲ್ಲಿ ಹೈ ಕಮಾನ್ ಮಾಸ್ಕ್ ಅಂತ ಹೇಳಿ ಲೈಟಿಂಗ್ ಕಂಬ ಅದಾವ್ರಿ. ಹ್ಞೂ ಹೈ ಮಾಸ್ಕ್. ಈ ಸ್ಮಶಾನದಲ್ಲಿ ಇರುವಂತ ಹೈ ಮಾಸ್ಕಿಗೆ 1.5 ಲಕ್ಷ ಬಿಲ್ ಐತ್ರಿ. ಆದ್ರೆ ನಾವು ಕೇಳ್ಕೊಂಡೇವ್ರಿ ತಿಳಿದ ಮಟ್ಟಿಗೆ ಸುಮಾರು 40,000-50,000 ರೂಪಾಯಿ ಒಳಗ ಖರ್ಚೈತೆ ಅಂತ ಹೇಳ್ತಾರ್ರಿ ಅದನ್ನ. ಮತ್ತ ಶರಣ ಬಸವೇಶ್ವರ ಮಠದೊಳಗೆ ಇರುವಂತ ಕಂಬರಿ ಸೋಲಾರ್ ಕಂಬರಿ ಸರ್. ಅದಕ್ಕೆ 84,000 ಬಿಲ್ ಐತ್ರಿ. ಅದು ಪ್ರೂಫ್ ಅದಾವ ಸರ. ಮತ್ ಇನ್ನೇನಪ್ಪಾ ಅಂದ್ರ ಸಾರ್ವಜನಿಕರ ಕುರ್ಚಿ ರೀ, ಅದಕ್ಕೆ 10,000-15,000 ಐತ್ರಿ. ಏನೋ ಶರಣ ಬಸವೇಶ್ವರ ಮಠದಾಗ ಸೋಲಾರ್ ಕಂಬ ಐತಲ್ರಿ ಅದನ್ರಿ. ಒಂದಕ್ಕೆ ಡಬಲ್ ರೀ. ಯಾವುದೇ ಒಂದು ಕಾಮಗಾರಿ ಒಳಗೆ ಒಂದಕ್ಕೆ ಡಬಲ್ ಬಿಲ್ ರೀ. ಮತ್ ಇನ್ನೇನಪ್ಪಾ ಅಂತಂದ್ರೆ ಸಾರ್ವಜನಿಕರಿಗೆ ಕುಂದ್ರಾಕಂತ ಕುರ್ಚೆ ತಂದಾರಿ ಇವ್ರು. CC ಕುರ್ಚೆ ಕೆಲವೊಂದ್ ಕಡೆ 4 ಕೆಲವೊಂದ್ ಕಡೆ 6 ಆದ್ರ ಒಂದೊಂದ್ ನಮ್ ತಿಳಿದ ಮಟ್ಟಿಗೆ ಒಂದು ಲೆಟರ್ನೊಳಗ ಒಂದೊಂದ್ ಕುರ್ಚಿಗೆ ಅಥವಾ ಒಂದ್ ಸೈಡ್ ಹಾಕದಲ್ಲಿ ಆ ಒಂದ್ ಏನ್ ಸ್ಥಳದಲ್ಲಿ ಹಾಕಿರ್ತ ಅದಕ್ಕೆ ಒಂದು 84,000 ಬಿಲ್ ಐತ್ರಿ. ಒಂದು ಸಿಮೆಂಟಿಂಗ್ ಕುರ್ಚಿ ರೀ 2,000 ರೂಪಾಯಿ ಬೆಲೆ ಬಾಳತ್ರಿ. ನಮ್ಮ ಊರಾಗ ಎನ್ಸಿದ್ರ ಒಂದು 30 ಕುರ್ಚಿ ಹಾಕವ್ರಿ. ಆದ್ರ ಇವ್ರು ಹಾಕಿರುವಂತ ಒಂದೊಂದ್ ಜಾಗಕ್ಕೆ ಒಂದೊಂದ್ ತರ ಬಿಲ್ ಹಾಕ್ಯಾರ. ಸುಮಾರು ಒಂದು 15,000-25 ಲಕ್ಷ ರೂಪಾಯಿ ತನ ಇರ್ಬೋದು ಸರ್. ನೋಡ್ರಿ ಇದು 2024-25 ಅವಧಿ ರೀ. ಇಷ್ಟ ಅವಧಿ ರೀ. ಆದ್ರೆ 23-24 ಗೊತ್ತಿಲ್ರಿ. ಇನ್ನೂ ಅದು ಹಿಂದಲ್ಕಿಲ್ದ ಈ ಸಲ ಬೆಳಕಿ ಬಂದೈತಿ ಸರ್. ಇದು ಅಂದ್ರೆ ಏನ್ರಿ ಕಡೆ ಫೀಡ್ನ್ಯಾಗ ಇವ್ರದ್ದು ಯಾವ ಫೀಡ್ ಮುಗ್ಯಾಕ್ ಬರ್ತೈತ್ರಿ ಅವಾಗ ಓಡಾಡಿ ಕೆಲಸ ಮಾಡ್ತಾರೆ. ಇದು ಮಾತ್ರ ಕಟ್ಟಿಟ್ಬೋದು ಸರ. ಈ ಜಮೀನಿಗೆ ಹೋಗೋರು ಇವ್ರು ಯಾರ ಇಲ್ಲಿ ಪ್ರಶ್ನೆ ಮಾಡಕ್ ಬಂದ್ರೆ ಅರ್ಜಿ ಕೊಟ್ಟು ಹೋಗ್ರಿ. ಇವ ಎಡಾರಿ ಇವ್ರು ಹೇಳೋ ಪ್ರಶ್ನೆ. ಹ್ಞೂ ರೀ. ಸೇರ್ಯಾರ್ರಿ. ಅರ್ಜಿ ಕೊಡ್ಬೇಕ್ರಿ ಇವ್ರಿಗೆ. ಪ್ರತಿಯೊಂದು ಈ ಗ್ರಾಮ ಪಂಚಾಯತಿ ಒಳಗೆ ವ್ಯಾಪ್ತಿ ಒಳಗೆ ಬರ್ತಂದ್ರೆ ಎಲ್ಲಾರು ಸಮ್ಮುಖದಾಗ ಇರ್ತದ ಸರ. ಎಲ್ಲಾರು ಮೆಂಬರ್ ಅಧಿಕಾರಿಗಳು PDO ಅಥವಾ ಮೆಂಬರ್ಗಳು ಇರ್ಬೋದ್ರಿ. ಇವ್ರು ಎಲ್ಲಾರು ಸಮ್ಮುಖದಾಗ ಅವ್ರು ಚರ್ಚೆ ಮಾಡ್ಕೊಂಡ ಮತ್ತೆ ಬಿಲ್ ಮಾಡ್ತಾರ. ಇವ್ರು ಕಾಮಗಾರಿ ಒಂದು ತಗೊಳ್ಬೇಕಂದ್ರೆ ಎಲ್ಲಾರು ಬಾಡಿ ಮೀಟಿಂಗ್ ಮಾಡ್ತಾರ ಇವ್ರು. ಆದ್ರೆ ಇದ್ರೊಳಗ ಎಲ್ಲಾರ ಕೈವಾಡನೂ ಐತಿ ಸರ್. ಇವ್ರು 11 ಸುಮಾರು ಬರ್ತಾರ್ರಿ, ತಂಬ್ ಹಾಕ್ತಾರ್ರಿ, ಇಲ್ಕ ಹೋಗ್ಬಿಡ್ತಾರ್ರಿ. ಒಬ್ರು ಇರ್ಬೇಕು. ಅದು ಕಾರ್ಯ ಇಲ್ಲೇನು ಸೆಕ್ರೆಟರಿ ಇರ್ತಾರ್ರಿ. ಅವ್ರು ಇಲ್ಲಿ ಅವ್ರಿ. ಅವ್ರು ಮುತ್ತನ ಅರುಣ್ಸಿ ಅಂತ ಹೇಳ್ರಿ. ಅವ್ರು ಇಲ್ಲೇ ಇರ್ತಾರ್ರಿ. ಅವ್ರು ಒಬ್ರು ಇನ್ಚಾರ್ಜ್ ಮಾಡ್ತಾರ ನೋಡ್ರಿ. ಹ್ಞೂ ರೀ. ಇವತ್ತು ಶಬರಿಮಲೆಗೆ ಹೋಗ್ಯಾರ ಇಲ್ರಿ ಅವ್ರು ಅಷ್ಟೇ ರೀ. ಹ್ಞೂನ್ರಿ. ಅಂದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗೈತ್ರಿ, ಯಾರು ಕೇಳೋರ್ ಇಲ್ರಿ. ಇಲ್ಲಿ ಬಂದು ಯಾರು ಒಬ್ರು ವೈಯಕ್ತಿಕವಾಗಿ ಒಬ್ರು ಕೇಳಕ್ ಬಂದ್ರೆ ಅವ್ರ ಮ್ಯಾಲ ದರ್ಪ ಮಾಡ್ತಾರ, ದಬ್ಬಾಳಿಕೆ. ಒಂದ್ ಅರ್ಜಿ ಕೊಟ್ಟು ನಿನ್ಗೆ ಯಾಕೆ ಬೇಕಿದ ನಾವ್ ನೋಡ್ಕೋತೇವಿ. ಈ ತರ ಅಭಿವೃದ್ಧಿ ಆಗ್ಬೇಕ್ರಿ ನಮ್ಮೂರ್ರಿ. ಆದ್ರೆ ಇಲ್ಲಿ ಭ್ರಷ್ಟಾಚಾರ ನಿಲ್ಬೇಕ್ರಿ, ಅಭಿವೃದ್ಧಿ ಆಗ್ಬೇಕ್ರಿ ನಮ್ಮೂರು. ಕ್ರಮ ಆಗಬೇಕ್ರಿ ಸರ್. ನಾವ್ ಈಗ ನಿಮ್ಗ ಕೊಡ್ತೇವ್ರಿ ಸರ್. ನಮ್ಮ ಹತ್ರ ಇದ್ದಿದ್ದು ಪ್ರೂಫ್ ಹಾಗೂ PDO ಅವ್ರಿಗೆ ಒಂದ್ ಕೊಡಾಕ್ ಬಂದ್ರ ಅವ್ರು ಕೊಡು ಅರ್ಜಿ ಕೊಡು ನಾಳೆ ನೋಡ್ತೇವಿ. 15 ದಿನ ನಾವ್ ಎನ್ಕ್ವೈರಿ ಮಾಡಿ ಹೇಳ್ತೀವಿ. ಆದ್ರೆ ಈ ಸಲ ಪೀಡೆ ಮುಗ್ಯಾಕ್ ಬಂತ್ರಿ ಸರ್. ಕೆಲಸ ಮಾಡ ಅಂತ ಅಂದ್ಕೊಳ್ಳೆ ಇವ್ರು ಪಂಚಾಯತಿ ಒಳಗ ರೊಕ್ಕ ಇಲ್ಲ ಅಂತ ಹೇಳ್ತಾರೆ. ಸುಮಾರು ಐತ್ರಿ. ಇವ್ರು ಜೇಬ್ ತುಂಬ್ಕೊಳಾಕ್ರಿ, ಮನಿಗ್ ಸಂತಿ ಸಾಮಾನ ಎಣ್ಣಿ ಬೆಣ್ಣಿ ಇವೆಲ್ಲಾ ತರಕ್ ರೊಕ್ಕ ಐತ್ರಿ ಸರ್. ಆದ್ರ ಜನರಿಗೆ ಮತ್ತ ಮಲ್ಲಾಪುರ ಅಭಿವೃದ್ಧಿ ಮಾಡಕ್ ರೊಕ್ಕ ಇಲ್ಲ ಸರ್. ನಮ್ಮ ಹೆಸರು ರವಿ ಕರೇನ್ ಅವ್ರೇನ್ ಸರ್.